ನಮಸ್ಕಾರ ಎಲ್ರಿಗೂ. ಜಿ ಪವರ್ನಲ್ಲಿ ಹೊಸದಾಗಿ ಶುರುವಾಗಿರುವಂತಹ ಒಂದು ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಹಳ್ಳಿ ಪವರ್ ಅನ್ನೋದಾಗಿದೆ. ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಇದೇ ಒಂದು ಮಾದರಿನಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಒಂದು ಹಳ್ಳಿ ಪವರ್ ಅನ್ನುವಂತಹ ರಿಯಾಲಿಟಿ ಶೋನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಲು 15 ಜನ ಸ್ಪರ್ಧಿಗಳು ಬಂದಿದ್ರು. ಆದರೆ ಇವರಲ್ಲಿ 3 ರಿಜೆಕ್ಟ್ ಆಗಿದ್ದು 12 ಜನ ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ. ಹಾಗೇನೆ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಹಳ್ಳಿಯ ಜನರು ವೋಟಿಂಗ್ ಅನ್ನ ಮಾಡಬೇಕಾಗಿತ್ತು. ಸೊ ಹೀಗಾಗಿನೇ ಯಾರಿಗೆ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಬಂದಿದೆ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ 80ಕ್ಕಿಂತ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ಬರುತ್ತೋ ಅವರೆಲ್ಲರೂ ಕೂಡ ಸೆಲೆಕ್ಟ್ ಆಗ್ತಾ ಇದ್ರು. ಅದಕ್ಕಿಂತ ಕಡಿಮೆ ಬಂದವರು ರಿಜೆಕ್ಟ್ ಅಥವಾ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾ ಇದ್ರು. ಸೊ ಬನ್ನಿ ಹಾಗಾದ್ರೆ ಒಬ್ಬೊಬ್ಬರನ್ನೇ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಎಂಟ್ರಿ ಕೊಟ್ಟಿದ್ದೆ ಸ್ನೇಹ ಶೆಟ್ಟಿ ಅವರು. ಇವರು ಮೊದಲನೇದಾಗಿ ಎಂಟ್ರಿ ಕೊಡೋದರ ಜೊತೆಗೆ ಮೊದಲು ಸೆಲೆಕ್ಟ್ ಆದಂತಹ ಸ್ಪರ್ಧಿ ಕೂಡ ಇವರೇನೆ ಆಗಿದ್ದಾರೆ. 87% ಇವರಿಗೆ ಓಟುಗಳು ಬಂದಿದ್ವು. ಇನ್ನು ಸೆಕೆಂಡ್ ಎಂಟ್ರಿನ ಕೊಟ್ಟಿದ್ದು ಆಶ್ ಮೆಲೋ ಸ್ಕೈಲರ್ ಅವರು. ಇವರಿಗೆ ಬರೋಬ್ಬರಿ 96% ಓಟುಗಳು ಬಂದಿದ್ದಾವೆ. ತುಂಬಾ ಜನ ಇವರನ್ನ ಇಷ್ಟಪಟ್ಟಿದ್ದಾರೆ. ಇವರು ಮಾತಾಡುವಂತಹ ಶೈಲಿನ ಕೂಡ ಇಷ್ಟಪಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಸೆಕೆಂಡ್ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟು ಸೆಕೆಂಡ್ ಸ್ಪರ್ಧಿಯಾಗಿ ಕೂಡ ಇವರೇನೆ ಆಯ್ಕೆ ಆಗಿದ್ದಾರೆ. ಇನ್ನು ಮೂರನೇದಾಗಿ ಎಂಟ್ರಿ ಕೊಟ್ಟಿದ್ದು ಸೋನಿಯಾ ಜೋಸೆಫ್ ಅವರು. ಅವರಿಗೆ ಎಂಟ್ರಿ ಕೊಟ್ಟಾಗ 40% ಓಟು ಮಾತ್ರನೇ ಬಂದಿದೆ ಅನ್ನೋ ರೀತಿನಲ್ಲಿ ತೋರಿಸಲಾಯಿತು. ನಂತರ ಆ ಒಂದು ಪರ್ಸೆಂಟೇಜ್ ಏನಿದೆ 95%ಗೆ ಹೋಗುತ್ತೆ. ಇವರು ಕೂಡ ಆಯ್ಕೆಯಾಗಿದ್ದಾರೆ. ಇದಾದ ನಂತರ 4ನೇ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಕಾವೇರಿ ಗೌಡ ಅವರು. ಇವರಿಗೆ ಕೇವಲ 38% ಓಟುಗಳು ಮಾತ್ರನೇ ಬಂದಿದ್ದು ಇವರು ಸೆಲೆಕ್ಟ್ ಆಗಿಲ್ಲ, ರಿಜೆಕ್ಟ್ ಆಗಿದ್ದಾರೆ. ಇವರಾದ ನಂತರ 5ನೇ ಪ್ಲೇಸ್ ಅಲ್ಲಿ ಲಲಿತಾ ಮಾರ್ಗರೇಟ್ ಅವರು ಎಂಟ್ರಿನ ಕೊಟ್ಟಿದ್ರು. ಇವರಿಗೆ 84% ಓಟುಗಳು ಬಂದಿದ್ದು ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು 6ನೆಯ ಪ್ಲೇಸ್ ಅಲ್ಲಿ ಟೆಲಿನ್ ಮಹಿಮಾ ಅವರು ಬಂದಿದ್ರು. ಅವರಿಗೆ ಬರೋಬ್ಬರಿ 90% ಓಟುಗಳು ಬಂದಿದ್ದು ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು 7ನೇ ಸ್ಪರ್ಧಿ ಆಗಿ ಎಂಟ್ರಿ ಕೊಟ್ಟಿದ್ದು ತೇಜಸ್ವಿನಿ ಅವರು. ಅವರಿಗೆ 85% ಓಟುಗಳು ಬಂದಿದ್ದು ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು 8ನೆಯ ಸ್ಪರ್ಧಿಯಾಗಿ ಎಂಟ್ರಿನ ಪಡ್ಕೊಂಡಿದ್ದು ಚಿನ್ಮಯಿ ಅವರು. ಇವರಿಗೆ 81% ಓಟುಗಳು ಬಂದಿದ್ದು ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು 9ನೇ ಪ್ಲೇಸ್ ಅಲ್ಲಿ ಎಂಟ್ರಿನ ಕೊಟ್ಟಿದ್ದು ಕಾವ್ಯ ಅವರು. ಇವರಿಗೆ 83% ಓಟುಗಳು ಬಂದಿದ್ದು ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು 10ನೇದಾಗಿ ಎಂಟ್ರಿನ ಕೊಟ್ಟಿದ್ದು ಯಾರು ಅಂತ ನೋಡೋದಾದ್ರೆ ಗಗನ ಅವರು. ಇವರಿಗೆ ಬರೋಬ್ಬರಿ 88% ಓಟುಗಳು ಬಂದಿದ್ದು ಇವರು ಕೂಡ ಆಯ್ಕೆ ಆಗಿದ್ದಾರೆ. ಇದಾದ ನಂತರ 11ನೇ ಪ್ಲೇಸ್ ಅಲ್ಲಿ ಎಂಟ್ರಿನ ಕೊಟ್ಟಿದ್ದು ಮೋನಿಶಾ ಅವರು. ಅವರಿಗೆ ಕರೆಕ್ಟ್ ಆಗಿ 80% ಓಟುಗಳು ಬಂದಿದ್ದಾವೆ. ಸೊ ಕರೆಕ್ಟ್ ಆಗಿನೇ 80% ಓಟುಗಳು ಬೇಕಿದ್ವು ಸೆಲೆಕ್ಟ್ ಆಗೋದಕ್ಕೆ. ಸೊ ಅಷ್ಟು ಪರ್ಸೆಂಟೇಜ್ ಓಟುಗಳು ಅವರಿಗೆ ಬಂದಿರೋದ್ರಿಂದ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು 12ನೇ ಪ್ಲೇಸ್ ಅಲ್ಲಿ ಫರೀನ್ ಹಬೀಬ್ ಅವರು ಎಂಟ್ರಿನ ಕೊಟ್ಟಿದ್ರು. ಅವರಿಗೆ 72% ಓಟುಗಳು ಬಂದಿದ್ದು ಅವರನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಇಡಲಾಗಿತ್ತು. ಇದಾದ ನಂತರ 13ನೇ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಯುಕ್ತ ಅವರು. ಅವರಿಗೆ ಬರೋಬ್ಬರಿ 84% ಓಟುಗಳು ಬಂದಿದ್ದು ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇದಾದ ನಂತರ 14ನೇ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಪೂಜಾ ಅವರು. ಅವರಿಗೆ 48% ಓಟುಗಳು ಬಂದಿದ್ವು. ಸೊ ಹೀಗಾಗಿ ಅವರನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿಲ್ಲ, ಅವರನ್ನು ಕೂಡ ರಿಜೆಕ್ಟ್ ಮಾಡಲಾಗಿರುವಂತದ್ದು. ಇದಾದ ನಂತರ ಕೊನೆಯದಾಗಿ ಎಂಟ್ರಿ ಕೊಟ್ಟಿದ್ದು ರಶ್ಮಿ ಅವರು. ಅವರಿಗೂ ಕೂಡ 72% ಓಟುಗಳು ಬಂದಿದ್ವು. ಸೊ ಹೀಗಾಗಿನೇ ಅವರನ್ನು ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ಇಡಲಾಗಿತ್ತು. ಸೊ ಈಗಾಗಲೇ 2 ಜನ ಸ್ಪರ್ಧಿಗಳನ್ನ ರಿಜೆಕ್ಟ್ ಮಾಡಲಾಗಿದೆ. ಹಾಗೇನೆ 2 ಜನ ಸ್ಪರ್ಧಿಗಳು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರು. ಸೊ ಇವಾಗ ವೇಟಿಂಗ್ ಲಿಸ್ಟ್ ಅಲ್ಲಿ ಇರುವಂತಹ ಸ್ಪರ್ಧಿಗಳಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವಂತಹ ಸಮಯ. ಸೊ ಹೀಗಾಗಿನೇ ವೋಟಿಂಗ್ ನ ಇನ್ನೊಮ್ಮೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಬಟ್ ಈ ಸಲ ಅವರಿಗೆ ಅಂದ್ರೆ ಇಬ್ಬರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಯಿತು. ಯಾಕೆ ನಾವು ಇಲ್ಲಿರೋದಕ್ಕೆ ಬೆಟರ್ ಆಗಿದ್ದೀವಿ, ಯಾಕೆ ನಾವು ಈ ಶೋನಲ್ಲಿ ಇರಬೇಕು ಅನ್ನೋದನ್ನ ಅವರು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಇಬ್ರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಫರೀನ್ ಹಾಗೇನೆ ರಶ್ಮಿ ಅವರು. ಇವರಿಬ್ಬರಿಗೂ ಕೂಡ ಮತ್ತೊಮ್ಮೆ ವೋಟಿಂಗ್ ಅನ್ನ ನೀಡಲಾಗುತ್ತೆ. ಫರೀನ್ ಅವರಿಗೆ 83% ಓಟುಗಳು ಬಂದಿದ್ವು. ಆದರೆ 80 ದಾಟಿದ ತಕ್ಷಣ ಅವರನ್ನೇ ಸೆಲೆಕ್ಟ್ ಮಾಡಲು ಆಗೋದಿಲ್ಲ. ಇಬ್ಬರಿಗೂ ಕೂಡ ವೋಟಿಂಗ್ ರಿಸಲ್ಟ್ ಅನ್ನ ಚೆಕ್ ಮಾಡಿ ಯಾರಿಗೆ ಹೈಯೆಸ್ಟ್ ಬಂದಿರುತ್ತೋ ಅವರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಲಾಗಿತ್ತು. ಸೊ ಹೀಗಾಗಿನೇ ಫರೀನ್ ಅವರಿಗೆ 83% ಓಟು ಬಂದಾಗ ಸ್ವಲ್ಪ ವೇಟ್ ಮಾಡಲಾಯಿತು ರಶ್ಮಿ ಅವರ ವೋಟಿಂಗ್ ರಿಸಲ್ಟ್ ಅನ್ನ ನೋಡೋದಕ್ಕೆ. ರಶ್ಮಿ ಅವರಿಗೆ ಬರೋಬ್ಬರಿ 86% ಓಟುಗಳು ಬಂದಿದ್ರಿಂದ ಇಲ್ಲಿ ರಶ್ಮಿ ಅವರು 12ನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿಯನ್ನ ಪಡ್ಕೊಳ್ತಾರೆ. ಫರೀನ್ ಅವರು ಕೂಡ ಇಲ್ಲಿ ರಿಜೆಕ್ಟ್ ಆಗ್ತಾರೆ. ಸೊ ಹೀಗಾಗಿನೇ ಇವಾಗ 12 ಜನ ಸ್ಪರ್ಧಿಗಳು ಆಯ್ಕೆಯಾಗಿದ್ದು 3 ಜನ ಸ್ಪರ್ಧಿಗಳು ರಿಜೆಕ್ಟ್ ಆಗಿದ್ದಾರೆ. ಪೂಜಾ, ಫರೀನ್ ಮತ್ತು ಕಾವೇರಿ ಗೌಡ ಅವರು.
ಸೊ ಇವರನ್ನ ಹೊರತುಪಡಿಸಿ ಉಳಿದಿರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ಆಯ್ಕೆಯಾಗಿದ್ದು, ಇವರಲ್ಲಿ ನಿಮ್ಮ ಫೇವರೇಟ್ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.